ಮಗು ಇಲ್ಲಿ ಅತ್ತೆ ಜ್ಯೂಸ್ ಕುಡಿಸ್ಬೇಕು. ಅವಳು ನಿಂಗೆ ನೀರು ಕುಡಿಸೋದ್ಲು. ಲೇ ವತ್ಸಲ, 3 ಬೇಸಿನ ಪಾತ್ರೆ ಬೇಕಾದ್ರೂ ಪಟಪಟ ಅಂತ ತೊಳೆದಾಕ್ಬಿಡ್ತೀನಿ ಕಣೆ. ನನ್ನ ಮಗಳ ಕೈಯಿಂದ 2 ಪೇಜ್ ಹೋಮ್ವರ್ಕ್ ಬರ್ಸಕ್ ಆಗ್ತಾ ಇಲ್ಲ ಕಣೆ. ಅದೇನೋ ಮಾಡಿ ನನ್ನ ಬಾಯಿಗೆ ಮಣ್ಣು ತಿನ್ಸಿ ಹೋಗ್ಬಿಡ್ತಾಳೆ ಕಣೆ. ನಿನ್ ಮಗಳು ಹಿಂಗೇನಾ? ನನ್ನ ಮಗಳೇನಾದ್ರು ಆತರ ಮಾಡಿದ್ರೆ ಕಂಬಿ ಕಾಯಿಸಿ ಬರೆ ಹಾಕ್ಬಿಡ್ತೀನಿ ನೋಡೆ. ಮಕ್ಕಳನ್ನ ಹಂಗೆ ಬಿಟ್ಬಿಡ್ಬಾರ್ದು, ಅವ್ರನ್ನ ಯಾವಾಗ್ಲೂ ಬ್ಯುಸಿ ಆಗಿಡ್ಬೇಕು. ಹ್ಞೂ ಕಣೆ. ಇವಳು ಒಬ್ಳಮ್ಮನ. ನಾನಂತೂ ನನ್ನ ಮಗಳನ್ನ 1 ನಿಮಿಷನೂ ಫ್ರೀ ಬಿಡಲ್ಲಪ್ಪ. ಬೆಳಗ್ಗೆ 6 ಗಂಟೆಗೆ ಸ್ವಿಮ್ಮಿಂಗು, ಆಮೇಲೆ ಸ್ಕೂಲು, 3 ಗಂಟೆಗೆ ಟ್ಯೂಷನ್ನು, 4ರಿಂದ 5 ಗಂಟೆ ಡ್ಯಾನ್ಸು, 5ರಿಂದ 6 ಯೋಗ, 6ರಿಂದ 7 ಸಿಂಗಿಂಗು, 7ರಿಂದ 8 ಡ್ರಾಯಿಂಗು, ಆಮೇಲೆ 9ಕ್ಕೆ ಊಟ ಮಾಡಿ ಮಲ್ಕೋತಾಳೆ. ಅಯ್ಯಯ್ಯೋ ಪಾಪ 1 2 ಗ್ಯಾಪ್ ಇದ್ದಾಗ ಮಾಡ್ಕೋತಾಳೆ ಏನೊಬ್ರು. ಆದ್ರೂ ನಿನ್ನ ಐಡಿಯಾ ಸೂಪರು ಕಣೆ. ನಾನು ಇನ್ಮೇಲೆ ಹಿಂಗೆ ಮಾಡ್ತೀನಿ. ಸ್ವಲ್ಪ ಯೋಗ ಮಾಸ್ಟರು, ಡ್ಯಾನ್ಸ್ ಮಾಸ್ಟರು, ಮ್ಯೂಸಿಕ್ ಟೀಚರು ಅವ್ರದ್ದೆಲ್ಲ ನಂಬರ್ ಕಳ್ಸೆ. ಇವಾಗಲೇ ಕಳಿಸ್ತೀನಿ. ನೋಡಪ್ಪ ವಂಶಿ, ಇವಾಗ ಯೋಗ ಮಾಸ್ಟರ್ ಬರ್ತಾರೆ. ಜಾಣ ಮರಿತಾರ. ಅವ್ರು ಏನು ಹೇಳ್ಕೊಡ್ತಾರೋ ಹಂಗೆ ಮಾಡಬೇಕು, ಹಂಗೆ ಕಲಿಬೇಕು. ಓಕೆನಾ? ಇಲ್ಲ ಅಂತಂದ್ರೆ ಕಬ್ನ ಕಾಯಿಸಿ ಬಾಯ್ ಮೇಲೆ ಬರ ಎಳೆದ್ಬಿಡ್ತೀನಿ. ಅವಳೇನೋ ಯೋಗ ಕಲಿಯಕ್ಕೆ ಹಿಂಗವಳೆ, ನಿನಗೆ ಯಾಕೆ ಈ ಅವತಾರನೋ? ನಾನು ಯೋಗ ಮಾಡಿಬಿಟ್ಟು ಸಣ್ಣ ಆಗೋಣ ಅಂತ. ನೀವಾಗ್ತೀರಾ? ಬೇಡ ಬಿಡಿ, ಯೋಗಗೆಲ್ಲ ಬಗ್ಗುವಂಥ ಬಾಡಿ ಎಲ್ಲ ನಿಮ್ದು. ನಮಸ್ಕಾರ. ನಮಸ್ಕಾರ. ನಾನು ಯೋಗ ಟೀಚರ್, ಯೋಗರಾಜ್ ಅಂತ. ಏನಿದು? ಇದು ಸೆಲ್ಫ್ ರೆಸ್ಪೆಕ್ಟ್. ಪುಟ, ಈಗ ನೀನು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡು. ಯಾಕೆ? ಇದು ಗುರುಗಳಿಗೆ ಕೊಡೋ ರೆಸ್ಪೆಕ್ಟ್. ದೇವ್ರೆ, ಈ ಕೋಳಿಗೆ ಅಂದ ಜ್ವರ ಬಂದು ಬೇಗ ಹೊರಗೆ ಹಾಕ್ಸ್ಕೊಂಡ್ಬಿಡ್ಲಪ್ಪ. ಏನು ಭಕ್ತಿ, ಏನು ಭಯ. ಎದಳು ಪುಟ, ಎದಳು. ಏನು ಬೇಡ್ಕೊಂಡಮ್ಮ? ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡೆ. ಅಯ್ಯೋ ಜಾಣ ಮರಿಯ. ಸ್ವಲ್ಪ ನನ್ನ ಮಗಳಿಗೆ ಟೈಮ್ ಕೊಟ್ಟು ಯೋಗ ಹೇಳ್ಕೊಡಿ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಇನ್ನು 1 ತಿಂಗಳಲ್ಲಿ ನಿಮ್ಮ ಮಗಳು ಕಾಲಲ್ಲೇ ಸ್ಪೂನ್ ಹಿಡ್ಕೊಂಡು ಊಟ ಮಾಡ್ತಾಳೆ, ಕಾಲಲ್ಲೇ ದೋಸೆ ಒಯ್ತಾಳೆ. ಅಷ್ಟೇ ಯಾಕೆ, ಕಾಲಲ್ಲೇ ತಲೆ ಬಾಚ್ಕೋತಾಳೆ. ಇದನ್ನೆಲ್ಲ ಮಾಡಕ್ಕೆ ದೇವ್ರು ಕೈ ಕೊಟ್ಟಿದ್ದಾನಲ್ಲ, ಇದನ್ನ ಯಾಕೆ ನಾನು ಕಾಲಲ್ಲಿ ಮಾಡ್ಲಿ? ಸೂಪರ್ ಬಗ್ರಿ, ಕರೆಕ್ಟಾಗಿ ಹೇಳ್ದೆ. ಅತ್ತೆ ನೀವು ಸುಮ್ಮನಿರಿ. ಮಾಸ್ಟರ್ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಮಾಸ್ಟ್ರೆ, ನಾನು ನಿಮ್ಮ ಕ್ಲಾಸಿಗೆ ಸೇರ್ಕೊಂಡ್ರೆ 1 ತಿಂಗಳಲ್ಲೇ ಕಾಲಿಂದ ತಲೆ ಬಚ್ಕೋಬೋದಾ? ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ.